ಎಲ್ಲ ಏನು ಈಗಿನ ವಿಜ್ಞಾನ ತಂತ್ರಜ್ಞಾನಗಳೆಲ್ಲ ಬೆಳೀತಾ ಇದೆ. ಸೊ ಇದರಲ್ಲಿ ಪಶು ಪಕ್ಷಿಗಳು ಸಹ ಬದುಕಲಿಕ್ಕೆ ಆಗೋದಿಲ್ಲ. ಅಂದರೆ ಏನು ಸಂಚಕಾರ ತಂದ್ಕೋಬೇಕು ತಂದ್ಕೊಂಡಿದ್ದೀವಿ. ಇವತ್ತೇನು ನಾವು ಆ ವಿಜ್ಞಾನ ತಂತ್ರಜ್ಞಾನಗಳ ಹೆಸರುಗಳಲ್ಲಿ ಪ್ರಕೃತಿಯನ್ನು ನಾವು ಹಾಳು ಮಾಡ್ತಾ ಇದ್ದೀವಿ. ಇದು ಸಂಪೂರ್ಣವಾಗಿ ಸರಿ ಹೋಗಬೇಕು. ಯಾಕಂದರೆ ಮನುಷ್ಯನ ಮೆದುಳು ಇಡೀ ಅದನ್ನು ಯೂನಿವರ್ಸಲ್ ಎನರ್ಜಿ ಎಲ್ಲ ಏನಿದೆ ಅದನ್ನು ಸರಿಯಾಗಿ ತಗೊಂಡು ಸರಿಯಾಗಿ ಕೆಲಸ ಮಾಡ್ಕೊಳ್ಳೋಕೆ ಈ ಯೂನಿವರ್ಸಲ್ ಎನರ್ಜಿ ಅದರ ಮೆದುಳು ಇರುವಂಥದ್ದು. ನಾವು ಅದನ್ನು ಸರಿಯಾಗಿ ಸದ್ಬಳಕೆ ಮಾಡ್ಕೊಳ್ತಾ ಇದ್ದೀವಿ. 3 ತಿಂಗಳ 4 ತಿಂಗಳಲ್ಲಿ ಶುಗರ್ ಕಂಟ್ರೋಲಿಗೆ ಬರೋದಲ್ಲ, ಆ ಶುಗರೇ ಇಲ್ಲದೆ ಇರೋ ಹಾಗೆ ಅದು ಸರಿ ಹೋಗಿ ಇನ್ಸುಲಿನ್ನ ತಾನಾಗೆ ಅದು ಸೃಷ್ಟಿ ಮಾಡೋಕ್ಕೆ ಶುರು ಮಾಡುತ್ತೆ. ಮನುಷ್ಯನ ಮನೋಧರ್ಮ ಹೇಗಿದೆ, ಪ್ರಕೃತಿಯ ಧರ್ಮ ಹೇಗಿದೆ, ಪ್ರಕೃತಿ ಇದೆಲ್ಲ ಗುಣಗಳು ನಮಗೆ ಕೊಟ್ಟಿದೆ. ಅದನ್ನು ಸದ್ಬಳಕೆ ಮಾಡ್ಕೋಬೇಕು. ಕೇವಲ ಮಾತ್ರೆ ಮೆಡಿಸಿನ್ಗಳಿಂದ ದೇಹ ಸರಿ ಹೋಗೋದಿಲ್ಲ, ಮನಸ್ಸನ್ನು ಸರಿ ಮಾಡ್ಕೋಬೇಕು. ಜೊತೆಗೆ ಔಷಧಗಳನ್ನು ತಗೋಬೇಕಾಗುತ್ತೆ. ಯಾಕೆಂದರೆ ಅದಕ್ಕಿಂತ ದುಪ್ಪಟ್ಟು ಕೆಲಸ ಮಾಡುವಂಥದ್ದು ಮನಸ್ಸು. ನಮಸ್ತೆ ವೀಕ್ಷಕರೇ, ಅಥರ ಗುರುಕುಲಕ್ಕೆ ಸ್ವಾಗತ. ನಾನು ನಿಮ್ಮ ಶೋಭಾ. ಸ್ನೇಹಿತರೆ, ನಿಮಗೆ ತಿಳಿದಿರೋ ಹಾಗೆ ಹಣ ಸಂಪಾದನೆ ಮಾಡಬಹುದು, ಆದರೆ ಆರೋಗ್ಯನ ಸಂಪಾದನೆ ಮಾಡೋದು ತುಂಬಾ ಕಷ್ಟ. ಹಾಗಾಗಿ ವೈದ್ಯ ಲೋಕದ ಜೊತೆಗೆ ಆಧ್ಯಾತ್ಮ ಲೋಕದಲ್ಲಿ ಏನಾದರೂ ಪರಿಹಾರ ಸಿಗಬಹುದಾ? ಕೇಳಿ ತಿಳ್ಕೊಳ್ಳೋಣ ಬನ್ನಿ. ಇವತ್ತು ನಮ್ಮ ಜೊತೆ ಇದ್ದಾರೆ ಶ್ರೀಯುತ ಮಹೇಶ್ ಗುರುಜಿಯವರು. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಅಮ್ಮ. ನಮಸ್ತೆ ಗುರುಜಿ. ನಿಮಗೆ ತಿಳಿದಿರೋ ಹಾಗೆ ಮನುಷ್ಯ ತನ್ನ ಆರೋಗ್ಯನ ಕಾಪಾಡ್ಕೊಳ್ಳೋಕ್ಕೋಸ್ಕರ ಎಷ್ಟೆಲ್ಲ ಕಷ್ಟಪಡ್ತಾ ಇದ್ದಾನೆ. ಎಷ್ಟೆಲ್ಲ ಮಾತ್ರೆ ಔಷಧ ತಗೊಂಡ್ರೂ ಸಹ ಅವನಿಗೆ ಆರೋಗ್ಯ ಸರಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ. ಹಾಗಾಗಿ ಆಧ್ಯಾತ್ಮ ಲೋಕದಲ್ಲಿ ಏನಾದರೂ ಪರಿಹಾರ ಸಿಗಬಹುದಾ? ಖಂಡಿತಮ್ಮ. ಶ್ರೀ ಗುರುಭ್ಯೋ ನಮಃ. ಜನ್ಮ ಕೊಟ್ಟಂತಹ ಜನ್ಮದಾತನಿಗೆ, ಅನ್ನ ಕೊಟ್ಟಂತಹ ಅನ್ನದಾತನಿಗೆ, ರಕ್ಷಣೆ ಮಾಡುವಂತಹ ಸೈನಿಕನಿಗೆ, ಸ್ವಚ್ಛತೆ ಮಾಡುವಂತಹ ನನ್ನೆಲ್ಲ ಪೌರ ಕಾರ್ಮಿಕರಿಗೆ ಈ ನಿಮ್ಮ ಮಹೇಶ್ ಗುರುಜಿಯ ಶಿರಭಾಗಿದ ನಮಸ್ಕಾರಗಳು. ನೋಡಿಮ್ಮ, ನೀವು ಹೇಳಿದಾಗೆ ಇತ್ತೀಚಿನ ದಿನಗಳಲ್ಲಿ ಬೇಕಾದಷ್ಟು ಹಣ ಮನುಷ್ಯ ಸಂಪಾದನೆ ಮಾಡ್ತಾನೆ, ಅದೇನು ದೊಡ್ಡ ವಿಚಾರ ಅಲ್ಲ. ಆದರೆ ಆರೋಗ್ಯ ಅನ್ನುವಂಥದ್ದು ಒಂದು ಭಾಗ್ಯ, ಆರೋಗ್ಯ ಅನ್ನುವಂಥದ್ದು ಸಂಪತ್ತು ಅನ್ನುವಂಥದ್ದೇನು ಮರ್ತೋಗಿದ್ದಾನೆ ಅವನು. ವಾಸ್ತವದಲ್ಲಿ ಹಣಕ್ಕಿಂತ ಹೆಚ್ಚು ಆರೋಗ್ಯ ಬಹಳ ಮುಖ್ಯ ಆಗುತ್ತೆ. ಇತ್ತೀಚಿನ ದಿನಗಳಲ್ಲಿ ನಾವು ಏನು ಆಹಾರ ಪದ್ಧತಿನೋ ಅಥವಾ ಮನಸ್ಸಿನ ಕಲುಷಿತ ಭಾವನೆಗಳಿಂದನೋ ಈ ಪ್ರಕೃತಿಯ ಕಲುಷಿತ ವಾತಾವರಣದಿಂದನೋ ಆರೋಗ್ಯವನ್ನು ತುಂಬ ಹಾಳು ಮಾಡ್ಕೊಳ್ತಾ ಇದ್ದೀವಿ. ಇವೆಲ್ಲ ಸರಿ ಹೋಗಬೇಕು ಅಂತ. ಯಾಕೆಂದರೆ ಏನೆಲ್ಲ ಸರಿ ಹೋಗಬೇಕು ಅಂದರೆ ನಮ್ಮ ಮನಸ್ಸಿನ ಭಾವನೆಗಳು ಸರಿ ಹೋಗಬೇಕು. ಆರೋಗ್ಯ ಅಂದರೆ ಕೇವಲ ದೇಹಕ್ಕಷ್ಟೇ ಅಲ್ಲ, ಮನಸ್ಸಿಗೂ ಸಹ ಸಂಬಂಧ ಇದೆ. ಅಧ್ಯಾತ್ಮ ಅಂದರೆ ಕೇವಲ ಕಣ್ಮುಚ್ಚಿ ಕೂತ್ಕೊಳ್ಳುವಂಥದ್ದು, ಮಂತ್ರಗಳು ಹೇಳುವಂಥದ್ದು, ವೇಷಭೂಷಣ ಇಷ್ಟೇ ಇಲ್ಲ. ಇದರಲ್ಲೆಲ್ಲ ಬೇಕಾದಷ್ಟೆಲ್ಲ ಇದೆ. ಆಧ್ಯಾತ್ಮವೂ ಔಷಧವೇ. ಪೂರ್ವದಲ್ಲಿ ಈ ನಮ್ಮ ಋಷಿಮುನಿಗಳು, ತಪಸ್ವಿಗಳು, ಯೋಗಿಗಳು, ತ್ಯಾಗಿಗಳು ಅವರೆಲ್ಲ ಮನಸ್ಸನ್ನು ಸಂತೃಪ್ತಿಪಡಿಸ್ಕೊಂಡು ಜೊತೆಗೆ ಪ್ರಕೃತಿಯನ್ನು ಸಂತೈಸ್ಕೊಂಡು ಯಜ್ಞಯಾಗಗಳನ್ನು ಮಾಡ್ತಾ ಪ್ರಕೃತಿ ಸ್ವಚ್ಛವಾಗಿಟ್ಟುಕೊಂಡು ಜೊತೆಗೆ ತನ್ನನ್ನು, ತನ್ನ ಮನಸ್ಸನ್ನು, ತನ್ನ ಬುದ್ಧಿಯನ್ನು ಸರಿಯಾಗಿಟ್ಕೊಳ್ತಾ ಇದ್ದರು. ಇತ್ತೀಚಿನ ದಿನಗಳಲ್ಲಿ ಅದೆಲ್ಲ ಮಾಯ ಆಗಿದೆ. ಅದು ನಾವು ಹಿಂದಿನ ಪದ್ಧತಿಗೆ ನಾವು ಹೋಗಬೇಕಾಗುತ್ತೆ. ಯಾಕೆಂದರೆ ನಾವು ಹೋದ್ರೇ ಇವತ್ತು ನೋಡಿ ಇವತ್ತು ದೆಹಲಿನಲ್ಲಿ ಬೇಕಾದಷ್ಟು ವಿಷಯಗಳಿದೆ ಅಲ್ವಾ. ಇದಕ್ಕೆಲ್ಲ ಕಾರಣ ಯಾರು? ನಾವೇ. ಅಂದರೆ ಏನು ಸಂಚಕಾರ ತಂದ್ಕೋಬೇಕು ತಂದ್ಕೊಂಬಿಟ್ಟಿದ್ದೀವಿ. ಇವತ್ತು ಎಷ್ಟು ಹಕ್ಕಿ ಪಕ್ಷಿಗಳು ಇಷ್ಟು 5GB 4GB 6GB ಎಲ್ಲ ಏನು ಈಗಿನ ವಿಜ್ಞಾನ ತಂತ್ರಜ್ಞಾನಗಳೆಲ್ಲ ಬೆಳೀತಾ ಇದೆ. ಸೊ ಇದರಲ್ಲಿ ಪಶು ಪಕ್ಷಿಗಳು ಸಹ ಬದುಕಲಿಕ್ಕೆ ಆಗೋದಿಲ್ಲ. ಇನ್ನೂ ಹೋಗ್ತಾ ನಮಗೆ ವಿಜ್ಞಾನ ತಂತ್ರಜ್ಞಾನ ಮುಂದುವರಿತಾ 8GB ಬರ್ಬೋದು, 10GB ಬರ್ಬೋದು. ಏಕೆಂದರೆ ಮನುಷ್ಯನ ಮೆದುಳು ಒಂದು ಹಂತಕ್ಕೆ ತಡ್ಕೊಳ್ಳುತ್ತೆ, ಆಮೇಲೆ ಅದು ತಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಹಾಗಾಗಿ ನಮ್ಮ ಪ್ರಕೃತಿಯನ್ನು ಶುದ್ಧಿ ಮಾಡೋದ್ರ ಜೊತೆಗೆ ಮನಸ್ಸನ್ನು ಸಹ ಶುದ್ಧಿ ಮಾಡ್ಕೋಬೇಕು. ಇವತ್ತೇನು ನಾವು ವಿಜ್ಞಾನ ತಂತ್ರಜ್ಞಾನಗಳ ಹೆಸರುಗಳಲ್ಲಿ ಪ್ರಕೃತಿಯನ್ನು ನಾವು ಹಾಳು ಮಾಡ್ತಾ ಇದ್ದೀವಿ. ಇದು ಸಂಪೂರ್ಣವಾಗಿ ಸರಿ ಹೋಗಬೇಕು. ಪ್ರಕೃತಿ ಯಾವತ್ತೂ ಶುದ್ಧವಾಗಿರುತ್ತೆ, ಮನುಷ್ಯ ಆಗ ಶುದ್ಧವಾಗಿರ್ತಾನೆ. ಹಾಗಾಗಿ ನಾವು ಮೂಲದಲ್ಲಿ ಪ್ರಕೃತಿಯನ್ನು ಶುದ್ಧ ಮಾಡಬೇಕು. ಇದೆಲ್ಲ ಹೇಗೆ ಮಾಡಬೇಕು ಅಂದರೆ ಮನುಷ್ಯ ಮೊದಲು ಪ್ರಜ್ಞಾವಂತನಾಗಬೇಕು. ನಾನ್ಯಾರು, ನನ್ನ ಜೊತೆ ಇರುವಂಥ ಪ್ರಕೃತಿ ಏನು, ಪ್ರಕೃತಿಗೂ ನನಗೂ ಏನು ಅವಿನಾಭಾವ ಸಂಬಂಧ, ಇದೆಲ್ಲ ಮೊದಲು ತಿಳ್ಕೋಬೇಕು. ಅದಕ್ಕೆ ನಾನು ಪ್ರಜ್ಞಾವಂತನಾಗಬೇಕು ಅಂದರೆ ಗುರುಕುಲ ಶಿಕ್ಷಣವನ್ನು ಮೊದಲು ಪಡ್ಕೋಬೇಕು. ಅವನು ಗುರುಕುಲ ಶಿಕ್ಷಣವನ್ನು ಪಡ್ಕೊಳ್ತಾ ಈ ವೇದಗಳ ಶಕ್ತಿ, ವೇದಗಳ ಸಾರ ಇವೆಲ್ಲವನ್ನು ತಿಳ್ಕೋಬೇಕಾಗತ್ತೆ. ವೇದಗಳಲ್ಲಿ
ಆರೋಗ್ಯ, ಸಂಪತ್ತು, ಜ್ಞಾನ, ವಿಜ್ಞಾನ, ತಂತ್ರಜ್ಞಾನ ಎಲ್ಲವನ್ನು ಇಟ್ಟಿದ್ದಾರೆ. ನಾವು ಅದನ್ನು ಸರಿಯಾಗಿ ಸದ್ಬಳಕೆ ಮಾಡ್ಕೊಳ್ತಾ ಇಲ್ಲ. ಆ ಜ್ಞಾನದ ವಿಚಾರ ನಮಗೆ ಏನು ಗುರುಕುಲಗಳ ಮೂಲಕ ಇವತ್ತು ಸಿಗ್ತಾ ಇಲ್ಲ. ಅದು ಸಿಗಬೇಕು ಅಂತ ಹೇಳಿದ್ರೆ ಒಳ್ಳೊಳ್ಳೆ ಗುರುಕುಲಗಳೆಲ್ಲ ಬರಬೇಕಾಗುತ್ತೆ. ಸೊ ಅದು ಆ ಶಿಕ್ಷಣವೂ ಸಹ ಕಡಿಮೆ ಆಗಿದೆ. ಇವತ್ತು ನಮಗೆ ರೋಗ ಬಂದಾಗ ನಾವು ಅದನ್ನು ನಾವು ಏನು ರೋಗಕ್ಕೆ ಮೂಲ ನೋಡೋದಿಲ್ಲ. ಸದ್ಯಕ್ಕೆ ಏನು ಬೇಕು ಆ ಮಾತ್ರೆಗಳನ್ನ, ಔಷಧಗಳನ್ನು ತೊಗೊಂಡು ಸರಿ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತೀವಿ. ಆದರೆ ಯಾವ ಹಂತದವರೆಗೂ ನೀವು ಮೆಡಿಸಿನ್ಗಳು ತೊಗೊಳ್ತೀರಾ, ಔಷಧಿಗಳನ್ನು ತೊಗೊಳ್ತೀರಾ ಅಲ್ವಾ? ಹಾಗಾಗಿ ನೀವೇನೋ ತೊಗೊಳ್ತಾ ಇರ್ತೀರ, ಆ ದೇಹಕ್ಕೆ ಇಂತಿಷ್ಟು ಏನು ನಾವು ಔಷಧ ಬೇಕಂತ ಇರುತ್ತೆ, ನಾವು ಅದನ್ನು ಮೀರಿ ತೊಗೊಳ್ತಾ ಇರ್ತೀವಿ ಅಲ್ವಾ? ಸೊ ಹಾಗಾಗಿ ದೇಹ ಅದನ್ನು ಒಪ್ಪೋದಿಲ್ಲ. ನಾವು ಒತ್ತಾಯಪೂರ್ವಕವಾಗಿ ಅದಕ್ಕೆ ನಾವು ಮೆಡಿಸಿನ್ನ ತುಂಬ್ತಾ ಇರ್ತೀವಿ. ದೇಹ ಮತ್ತು ಮನಸ್ಸು ಕಲುಷಿತಗೊಳ್ಳಬಾರ್ದು ಅಂದರೆ ನಾವು ಮುಖ್ಯವಾಗಿ ನಮ್ಮ ಮನಸ್ಸನ್ನು ನಾವು ಸರಿ ಮಾಡ್ಕೋಬೇಕು. ಇದು ವೇದಗಳ ಕಾಲದಿಂದನೂ ಸಹ ಬಂದಿದೆ, ನಾವು ಅದನ್ನು ಸರಿಯಾಗಿ ತಿಳ್ಕೊಳ್ತಾ ಇಲ್ಲ ಅಷ್ಟೇ. ಸರಿ, ಹಾಗಾಗಿ ನಮ್ಮ ದೇಹದಲ್ಲಿ ರೋಗಗಳು ಬರುವಂಥದ್ದು 90% ಮನಸ್ಸಿನಿಂದನೇ ಬರುತ್ತೆ ಅಮ್ಮ. ಹಾಗಾಗಿ ನಾವು ನಮ್ಮ ಮನಸ್ಸನ್ನು ಸರಿ ಇಟ್ಕೋಬೇಕು ಅಂತ ಅಂದರೆ ಅಧ್ಯಾತ್ಮದಲ್ಲಿ ಕೆಲವು ಸರಳ ಸೂತ್ರಗಳನ್ನು ತುಂಬ ಚೆನ್ನಾಗಿ ಅಳವಡಿಸಿದ್ದಾರೆ. ಮನುಷ್ಯ ಹೇಗೆ ಬದುಕಬೇಕು, ಪ್ರಕೃತಿ ಅಂದರೆ ಏನು, ಪ್ರಕೃತಿ ಜೊತೆಗೆ ನಾವು ಸಹಬಾಳ್ವೆಯನ್ನು ಹೇಗೆ ಮಾಡಬೇಕು, ಈ ಪ್ರಕೃತಿಯ ಶಬ್ದ ಏನು, ಈ ಅಗ್ನಿ ಏನು, ಈ ಗಾಳಿ ಏನು, ಇದನ್ನು ಸಮೀಕರಿಸಿಕೊಂಡು ನಾವು ಯಾವ ರೀತಿ ಬದುಕಬೇಕು. ಕೇವಲ ಆರೋಗ್ಯ ಅಷ್ಟಲ್ಲ, ಹಣಕಾಸಿನಲ್ಲಿ, ಜ್ಞಾನದಲ್ಲಿ, ವಿದ್ಯೆಯಲ್ಲಿ, ಆರೋಗ್ಯದಲ್ಲಿ ನಾವು ಯಾವ ರೀತಿ ಬದುಕ್ಬೋದು ಅಂತ ಪೂರ್ವ ಋಷಿಮುನಿಗಳು ನಮಗೆಲ್ಲ ತುಂಬ ಏನು ಒಂದು ಸ್ಕ್ರಿಪ್ಟೆಡ್ ಒಂದು ಇದನ್ನು ರೆಡಿ ಮಾಡಿಕೊಟ್ಟಿದ್ದಾರೆ. ಸೊ ಅದರಲ್ಲಿ ಒಂದು ಸೂತ್ರ ಅಂತಂದರೆ ನಮ್ಮದು ಏನು ಆರೋಗ್ಯ ಸೂತ್ರ. ಈ ಆರೋಗ್ಯ ಸೂತ್ರವನ್ನು ನಾವು ಅಭ್ಯಾಸ ಮಾಡಬೇಕು ಅಂತ ಅಂದರೆ ಮನುಷ್ಯ ಒಂದು ಈ ಮೆಡಿಸಿನ್ಸ್ನ ತಗೊಳ್ಳೋದ್ರ ಜೊತೆಗೆ ಮನಸ್ಸನ್ನು ಸರಿ ಇಟ್ಕೊಳ್ಳುವಂಥ ವ್ಯವಸ್ಥೆಗೆ ಹೋಗಬೇಕು. ಔಷಧಗಳಿಂದ ಒಂದು ಹಂತಕ್ಕೆ ನಿಮಗೆ ಔಷಧಗಳಿಂದ ಒಂದು ಹಂತಕ್ಕೆ ರೋಗ ಸರಿ ಹೋಗ್ಬೋದು. ಆದರೆ ಮನಸ್ಸು ಸರಿ ಇಲ್ಲ ಅಂತ ಹೇಳಿದ್ರೆ ನೀವು ಯಾವ ಮೆಡಿಸಿನ್ಸ್ ತೊಗೊಂಡ್ರೂ ಸಹ ಯಾವ ಕೆಲಸವನ್ನು ಸಹ ಮಾಡೋದಿಲ್ಲ. ಹಾಗಾಗಿ ನಾವು ಔಷಧಿಗಳ ಜೊತೆಗೆ ಮನಸ್ಸನ್ನು ಸರಿ ಇಟ್ಕೊಳ್ಳುವಂಥದ್ದು ಮೊದಲು ಕಲ್ತ್ಕೋಬೇಕಾಗತ್ತೆ. ಯಾಕೆಂದರೆ ಮನಸ್ಸು ನೋಡಿ, ಇವತ್ತು BP ಆಗಿರ್ಬೋದು, ಶುಗರ್ ಆಗಿರ್ಬೋದು, ಆ್ಯಕ್ಚುಲಿ ವಾಸ್ತವದಲ್ಲಿ ನನ್ನ ಹತ್ರ ಎಷ್ಟೋ ಈ ವೈದ್ಯರು ಬಂದು ಮಾತಾಡಿದ್ದಾರೆ ಈ BP ಮತ್ತು ಶುಗರ್ ಬಗ್ಗೆ. ನಿಮಗೆಲ್ಲ ಗೊತ್ತಿದೆ, ಇತ್ತೀಚಿನ ದಿನಗಳಲ್ಲಿ ಶುಗರು ಮತ್ತು BP ಅನ್ನೋದು ದೊಡ್ಡ ಕಾಮನ್ ಆಗೋಗಿದೆ. ಹಾಗಾಗಿ ಈ BP ಶುಗರ್ ಅನ್ನುವಂಥದ್ದು ವಾಸ್ತವವಾಗಿ ಕಾಯಿಲೆಗಳಲ್ಲ, ಇದು ಯಾವುದೇ ಆಹಾರಗಳಿಂದ ಬರಲ್ಲ. ಇದು ಮೊದಲು ನಾವು ತಿಳ್ಕೋಬೇಕು. ಈ ಯಾವುದೇ BP ಆಗಿರ್ಬೋದು, ಶುಗರ್, ಎಸ್ಪೆಷಲಿ ಈ ಶುಗರ್ ಆಗಿರ್ಬೋದು, ಈ ಶುಗರು ನಾವು ತಿನ್ನುವಂಥ ಆಹಾರದಿಂದ ಬರೋದು ಕೇವಲ ಒಂದು 20-30% ಅಷ್ಟೇ. ಆದರೆ ಹೆಚ್ಚು ಜನಕ್ಕೆ ಶುಗರ್ ಮತ್ತು BP ಬರುವಂಥದ್ದು ಮ್ಯಾಕ್ಸಿಮಮ್ ಮನುಷ್ಯನ ಮನಸ್ಸಿನಿಂದ. ಮನುಷ್ಯ ತನ್ನ ಮನಸ್ಸನ್ನು ಯಾವಾಗ ಹತೋಟಿಲಿ ಇಟ್ಕೊಂಡು, ಅಂದರೆ ಕಾಮಾಗಿ ಇಟ್ಕೊಂಡು, ಶಾಂತವಾಗಿ ಪ್ರಶಾಂತವಾಗಿ ಯಾವಾಗ ಇಟ್ಕೊಳ್ತಾನೆ, ದೇಹದ 90% ರೋಗಗಳು ವಾಸಿಯಾಗುತ್ತೆ. ಹಾಗಾಗಿ ಮತ್ತು ಇದೆಲ್ಲ ಯಾವ ರೀತಿ ನಾವು ಸರಿ ಮಾಡ್ಕೋಬೇಕು ಅನ್ನುವಂಥದ್ದು ಒಂದು ಪ್ರಶ್ನೆ ಬರುತ್ತೆ. ಹಾಗಾಗಿ ಧ್ಯಾನ ಅಂದರೆ ಏನು, ಇದ್ರ ಬಗ್ಗೆ ನಾವು ದೊಡ್ಡ ವಿಚಾರನೇ ಮಾತಾಡಬೇಕಾಗುತ್ತೆ. ಯಾಕೆಂದರೆ ಬೇಕಾದಷ್ಟು ಧ್ಯಾನ ಅಂತ ಹೇಳಿದ್ರೆ ಬೇಕಾದಷ್ಟು ಅದಕ್ಕೆ ಮಾರ್ಗಗಳಿದೆ, ಸರಳ ಸೂತ್ರಗಳಿದೆ. ಇವತ್ತು ನಾವು ಯಾರಿಗೊಬ್ಬರಿಗೆ ಧ್ಯಾನಕ್ಕೆ ಕೂತ್ಕೊಳ್ಳಿ ಅಂತ ಹೇಳಿದ್ರೆ 2 ನಿಮಿಷ ಕಣ್ಣು ಮುಚ್ಕೊಳ್ತಾನೆ, ಯಾವುದೋ ಒಂದು ವಿಗ್ರಹ ಕಣ್ಣಲ್ಲಿ ಬಂತು, ನಾನು ಯಾವುದೋ ನೋಡ್ತಾ ಇದ್ದೀನಿ ಅಂತಾನೆ ಒಂದು 10 ನಿಮಿಷ ಧ್ಯಾನ ಮುಗಿಸಿ ಆಚೆ ಎದ್ಬಿಡ್ತಾನೆ. ಅದು ಆ್ಯಕ್ಚುಲಿ ಧ್ಯಾನ ಅಲ್ಲ. ಅಂದರೆ ನಾವು ಅವನು ಏನು ಕೂತ್ಕೊಂಡಾಗ ಕೆಲವು ಚಿತ್ರಣಗಳು ಅಷ್ಟೇ ಕಣ್ಣಲ್ಲಿ ಕಾಣುತ್ತೆ. ಸೊ ಆ ಚಿತ್ರಣ ಏನು ಕಣ್ಣಿಗೆ ಕಾಣುತ್ತಲ್ಲ, ಸೊ ಅದನ್ನೇ ಅವನು ಧ್ಯಾನ ಅಂತ ಅಂದ್ಕೊಂಡು ಆಚೆ ಬಂದುಬಿಡ್ತಾನೆ. ಯಾಕೆಂದರೆ ಯಾವತ್ತು ನಾವು ಧ್ಯಾನಕ್ಕೆ ಕೂತ್ಕೋತೀವಿ, ಧ್ಯಾನದಲ್ಲಿ ನಾವು ಭಗವಂತನನ್ನೇ ನೋಡಬಾರ್ದು. ಯಾರನ್ನ ನೋಡ್ಕೋಬೇಕು ಅಂದರೆ ನಮ್ಮನ್ನು ನಾವು ನೋಡ್ಕೋಬೇಕು. ಯಾಕೆಂದರೆ ನಾವೇ ಭಗವಂತನ ಸ್ವರೂಪಿಗಳು. ಸೊ ನಮ್ಮ ಮನಸ್ಸನ್ನು ನಾವು ಯಾವತ್ತು ನೋಡ್ಕೊಳ್ತೀವಿ, ನಮ್ಮ ದೇಹವನ್ನು ನಾವು ಯಾವತ್ತು ನೋಡ್ಕೊಳ್ತೀವಿ, ಆವಾಗ ಪ್ರಕೃತಿಯಲ್ಲಿರುವಂಥ ಶಬ್ದ, ಪ್ರಕೃತಿಯಲ್ಲಿರುವಂಥ ಮೂಲತತ್ವ, ಪ್ರಕೃತಿಯಲ್ಲಿರುವಂಥ ಬ್ರಹ್ಮಾಂಡಗಳ ಶಕ್ತಿ ಪ್ರತಿಯೊಂದು ಸಹ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಜೊತೆಗೆ ಇದಷ್ಟೇ ಅಲ್ಲದೆ ನಮ್ಮ ದೇಹದಲ್ಲಿನ ನರಮಂಡಲ ವ್ಯವಸ್ಥೆ ಸರಿ ಹೋಗುತ್ತೆ.
ಮನುಷ್ಯನಿಗೆ ಯಾವತ್ತು ನರಮಂಡಲ ವ್ಯವಸ್ಥೆ ಸರಿ ಹೋಗುತ್ತೆ, ದೇಹದ 90% ರೋಗಗಳು ಸಕ್ರಿಯವಾಗಿ ಕೆಲಸ ಮಾಡೋಕ್ಕೆ ಶುರು ಮಾಡುತ್ತೆ. ಅರ್ಥ ಆಗ್ತದೆಯಲ್ಲ? ಸೊ ಇದನ್ನು ಯಾವ ರೀತಿ ಮಾಡ್ಬೋದು ಅಂತ ಅಂದರೆ, ಅದಕ್ಕೆ ಕೆಲವು ನಮ್ಮಲ್ಲಿ ಸೂತ್ರಗಳನ್ನೆಲ್ಲ ನಾವು ಅಳವಡಿಸಿದ್ದೀವಿ. ಹೇಗೆ ಅಂತಂದರೆ, ಇದೊಂದು ಯಾವುದೇ ನೀವು ಔಷಧಿ ಮಾತ್ರೆಗಳನ್ನು ತೆಗೆದುಕೊಳ್ಳದೇ ಕೇವಲ ನಿಮ್ಮ ಮನಸ್ಸನ್ನು ತುಂಬ ಚೆನ್ನಾಗಿಟ್ಕೊಂಡು ಸ್ವಸ್ಥವಾಗಿಟ್ಕೊಂಡು ದೇಹದ ರೋಗಗಳು ಏನು ಬರುತ್ತೆ ಆ ರೋಗಗಳನ್ನ ನೀವು ಆಲ್ಮೋಸ್ಟ್ 90% ಇದನ್ನು ಅವಾಯ್ಡ್ ಮಾಡ್ಬೋದು. ಸೊ ಅದಕ್ಕೆ ಒಂದು ಸರಳ ಸೂತ್ರ ಏನಂತಂದರೆ, ನಮ್ಮದೊಂದು ಡ್ರಗ್ಲೆಸ್ ಥೆರಪಿ, ಡ್ರಗ್ಲೆಸ್ ಥೆರಪಿ ಅಂತ ಕರೀತಾರೆ. ಏನು ಗುರುಜಿ ಇದು ಡ್ರಗ್ಲೆಸ್ ಥೆರಪಿ ಅಂದರೆ? ಡ್ರಗ್ಲೆಸ್ ಥೆರಪಿ ಅಂತ ಅಂದರೆ ನೋಡಿ, ಯಾವುದೇ ಔಷಧಿ ಮಾತ್ರೆಗಳನ್ನು ತಗೊಳ್ದೇನೆ ಕೇವಲ ತನ್ನ ಮನಸ್ಸನ್ನು ಸರಿ ಮಾಡಿಕೊಂಡು ನಿಮಗೆ ಆ ಮನಸ್ಸನ್ನು ಒಂದು ಸಲ ನೀವು ಸರಿ ಮಾಡಿಕೊಂಡ್ರೆ ನಿಮಗೆ BP ಬರೋದಿಲ್ಲ, ಶುಗರ್ ಬರೋದಿಲ್ಲ. ಅರ್ಥ ಆಗ್ತಿಲ್ಲ? ದೇಹದಲ್ಲಿ ಏನು ಇನ್ಸುಲಿನ್ ಪ್ರೊಡ್ಯೂಸ್ ಆಗಬೇಕು ಅದು ನ್ಯಾಚುರಲ್ ಆಗುತ್ತೆ. ಅದಕ್ಕೇ ಹೊರಗಡೆಯಿಂದ ನೀವು ಇನ್ಸುಲಿನ್ ತಗೊಳ್ಳೋದಾಗಿರ್ಬೋದು ಅಥವಾ ಬೇರೆ ಸೋರ್ಸಿಂದ ನೀವು ಮೆಡಿಸಿನ್ಸ್ ಅದೆಲ್ಲ ಅವಶ್ಯಕತೆನೇ ಇರೋದಿಲ್ಲ. ಹಾಗಾಗಿ ನೋಡಿ, ಇವಾಗ ನಮಗೆ ಬರ್ತಾ ಇರುವಂಥ ರೋಗಗಳು ಆಲ್ಮೋಸ್ಟು ಏನು ಮನಸ್ಸಿಂದನೇ ಜಾಸ್ತಿ ಬರುತ್ತೆ. ತಿನ್ನೋ ಟೈಮಲ್ಲಿ ತಿನ್ನಲ್ಲ, ಮಲ್ಗೋ ಟೈಮಲ್ಲಿ ಮಲಗಲ್ಲ, ಪ್ರೆಷರ್ ಜಾಸ್ತಿ ಇರುತ್ತೆ. ಅಲ್ಲ, ಪ್ರೆಷರ್ ನಾವು ಮಾಡ್ಕೊಳ್ತೀವಿ ಅಷ್ಟೇ, ಪ್ರೆಷರ್ ಅಂತ ಏನು ಇರೋದಿಲ್ಲ. ನೋಡಿ, ನಾನು ಹೇಳ್ತೀನಲ್ಲ, ನಾವು ಯಾವ ಟೈಮ್ನಲ್ಲಿ ಆಹಾರ ಸೇವನೆ ಮಾಡಬೇಕು ಸೇವನೆ ಮಾಡಲ್ಲ, ತಿನ್ನೋ ಟೈಮಲ್ಲಿ ತಿನ್ನಲ್ಲ, ಮಲ್ಗೋ ಟೈಮಲ್ಲಿ ಮಲಗಲ್ಲ, ಮಲ್ಗೋ ಟೈಮಲ್ಲಿ ಎದ್ದಿರೋ ಟೈಮಲ್ಲಿ ಮಲಗಿರ್ತೀವಿ, ತಿನ್ನೋ ಟೈಮಲ್ಲಿ ಯೋಚನೆ ಮಾಡ್ತೀವಿ, ಯೋಚನೆ ಮಾಡೋ ಟೈಮಲ್ಲಿ ತಿಂತೀವಿ. ಅಂದರೆ ಕ್ರಮಗಳು, ಬದುಕುವಂಥ ಕ್ರಮ, ಜೀವನ ಕ್ರಮ ಏನಿದೆ ಇದು ಬದಲಾಗಬೇಕು. ಅದಕ್ಕೆ ಬದಲಾಗಬೇಕು. ಇದೇ ಸೂತ್ರವನ್ನು ಆಗಿನ ಋಷಿಮುನಿಗಳು ಆಹಾರ ಎಷ್ಟು ಸೇವನೆ ಮಾಡಬೇಕು, ಹೇಗೆ ಸೇವನೆ ಮಾಡಬೇಕು, ಮನಸ್ಸನ್ನು ಆಹಾರದ ಜೊತೆಗೆ ಮನಸ್ಸನ್ನು ಯಾವ ರೀತಿ ಸಂಜೋಡಿಸ್ಕೊಂಡು ನಾವು ಬೆಳಿಬೇಕು. ಯಾಕಂದರೆ ದೇಹ ಮತ್ತು ಮನಸ್ಸು ಒಂದು ಬ್ರಿಡ್ಜ್ ಇದ್ದ ಹಾಗೆ. ಸೊ ಅದನ್ನು ನಾವು ಸಂಭಾಳಿಸ್ಬೇಕು. ಅದನ್ನು ನಾವು ಯಾವತ್ತು ಸರಿಯಾಗಿ ಇಟ್ಕೊಳ್ತೀವಿ ಆಗ ದೇಹ ಸಂಪೂರ್ಣವಾಗಿ ಸರಿ ಹೋಗುತ್ತೆ. ಅರ್ಥ ಆಗ್ತಿಲ್ಲ? ಹಾಗಾಗಿ ಇಲ್ಲಿ ನಮ್ಮ ಗುರುಕುಲದಲ್ಲಿ ವಿಶೇಷವಾಗಿ ಡ್ರಗ್ಲೆಸ್ ಥೆರಪಿ ಅಂತ ಹೇಳ್ಕೊಡ್ತೀವಿ ಅವರಿಗೆ. ಅದನ್ನ ಕೇಳಿದ್ರಲ್ಲ ನೀವು, ಡ್ರಗ್ಲೆಸ್ ಥೆರಪಿ ಅಂದರೆ ಯಾವುದೇ ಔಷಧಿ ಮಾತ್ರೆಗಳನ್ನು ತೆಗೆದುಕೊಳ್ಳದೇ ತಮ್ಮ ದೇಹವನ್ನು ಸರಿ ಮಾಡ್ಕೋಬೋದು. ಕೆಲವು ಹಂತಕ್ಕೆ ಔಷಧಿ ಮಾತ್ರೆಗಳು ಬೇಕಾಗುತ್ತೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಕೆಲವು ರೋಗಗಳಿಗೆ ಔಷಧಿ ಮಾತ್ರೆಗಳೇ ಬೇಕಾಗಿಲ್ಲ. ನೀವು ಟೆನ್ಷನ್ ತಗೊಳ್ಳೋದಕ್ಕೆ ಮಾತ್ರೆಗಳು ಸಿಗುತ್ತಾ ಅಲ್ವಾ? ಔಷಧಿ ಮಾತ್ರೆಗಳು ಕೆಲವಕ್ಕೆ ಬೇಕಾಗುತ್ತೆ. ಯಾರೆಲ್ಲ ತಗೋಬಹುದು? ಇದು ಏನು ಪ್ರೊಸೀಜರ್ ಇರುತ್ತೆ? ಇದು ತುಂಬ ಸರಳವಾಗಿದೆ ಅಮ್ಮ, ತುಂಬ ಸರಳವಾಗಿದೆ. ಇದನ್ನು ಯಾರು ಬೇಕಾದರೂ ಅಭ್ಯಾಸ ಮಾಡ್ಬೋದು. ನಾವು ಅದಕ್ಕೆ ಒಂದು ಕೆಲವು ಸೂತ್ರಗಳನ್ನು, ನಾವು ಸಿಂಪಲ್ ಸೂತ್ರಗಳನ್ನೆಲ್ಲ ನಾವು ಮಾಡಿದ್ದೇವೆ. ಯಾವುದೇ ವ್ಯಕ್ತಿ ನಮ್ಮ ಗುರುಕುಲವನ್ನು ಸಂಪರ್ಕ ಮಾಡಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಅವ್ರು ತೊಗೋಬೋದು. ತೊಗೊಂಡಾಗ ಅವರು ಯಾರೊಬ್ಬರು, ಈಗ ನೀವೇ ಆಗಿರ್ಬೋದು ಅಥವಾ ಬೇರೆ ವ್ಯಕ್ತಿ ಇಲ್ಲಿ ಬರ್ತಾನೆ, ನಮ್ಮ ಜೊತೆ ಬಂದಾಗ ತುಂಬ ಸರಳವಾದಂಥ ವಿಧಾನದಲ್ಲಿ ಅವನಿಗೆ ಕೆಲವು ವಿಚಾರಗಳನ್ನ ಹೇಳ್ತೀವಿ. ಅದನ್ನು ಅವನು ಅಭ್ಯಾಸ ಮಾಡ್ತಾ ಅವನಿಗೆ ಗೊತ್ತಾಗುತ್ತೆ, ನಾನು ಯಾವ ರೀತಿ ಮೊದಲು ಇದ್ದೆ, ಹೌದು ನಾನು ಯಾವುದೇ ಔಷಧಿ ತೊಗೊಂಡಿಲ್ಲ, ಮಾತ್ರೆ ನಾನೇನು ತೊಗೊಂಡೇ ಇಲ್ಲ, ಅದು ಸರಿ ಹೋಗ್ತಾ ಇದ್ದೀನಲ್ಲ ಅಂತ. ಈಗ IT ಕಂಪ್ನಿಗಳಲ್ಲಿ ಶಿಫ್ಟ್ ವೈಸಲ್ಲಿ ಕೆಲಸ ಎಲ್ಲ ಮಾಡ್ತಾರಲ್ಲ, ಅವ್ರಿಗೆ ಹಣ ಬೇಕಾದಷ್ಟು ಇರುತ್ತೆ, ಆರೋಗ್ಯ ಇರೋದಿಲ್ಲ. ಅವ್ರಿಗೆ ಒಂದು ಸಲ ಕೂತ್ಕೊಂಡ್ರೆ ಯಾರು ಬ್ಯಾಕ್ ಪೈನ್ ಆಗಿರ್ಬೋದು ಅಥವಾ ಮೆಂಟಲಿ ಸ್ಟ್ರೆಸ್ ಆಗಿರ್ಬೋದು, ಹೆಡೇಕ್ ಆಗಿರ್ಬೋದು, ಮೈಗ್ರೇನು, ಇದು ಅವ್ರಿಗೆ ಸಹಜವಾಗಿ ಕಾಡುವಂತಹ ರೋಗಗಳು. ಪ್ರತಿ ತಿಂಗಳು ಸ್ಯಾಲ್ರಿ ಬರುತ್ತೆ, ಪ್ರತಿ ತಿಂಗಳು ಅಷ್ಟೇ ರೋಗ ಬರುತ್ತೆ. ಹಾಗಾಗಿ ಅವರು ಯಾವುದೋ ಒಂದು ಅವರು ಸಹ ಮಾತ್ರೆಗಳನ್ನ ತಗೊಂಡು ಅದು ಸಾಕಾಗೋಗಿರುತ್ತೆ. ಅವರಿಗಷ್ಟೇ ಅಲ್ಲ, ನಮ್ಮ ಈ ಸೂತ್ರ ಯಾರು ಬೇಕಾದ್ರೂ ಸಹ ಅಭ್ಯಾಸ ಮಾಡ್ಬೋದು. ನಾನು ಹೇಳಿದ್ನಲ್ಲ, ಈಗ ಎಷ್ಟೋ ಜನ BP ಮತ್ತು ಶುಗರ್ ಅನ್ನೋಂಥ ದೊಡ್ಡ ವಿಶ್ವವ್ಯಾಪಿ ತುಂಬಿದೆ. ಅರ್ಥ ಆಗ್ತಿದ್ದಿಲ್ಲ? ಸೊ ಇದನ್ನು ನೀವು ಏನೀಗ ಔಷಧಿ ಮಾತ್ರೆಗಳೆಲ್ಲ ತಗೊಳ್ತಾ ಇದ್ದೀರಾ, ಅದ್ರ ಜೊತೆಗೆ ಇದನ್ನು ಪ್ರಾಕ್ಟೀಸ್ ಮಾಡ್ತಾ ಬನ್ನಿ. ನಾವು ಹೇಳುವಂಥ ಸೂತ್ರವನ್ನು ನೀವು ಉಪಾಸನೆ ಮಾಡ್ತಾ ಅಂದರೆ ಅಭ್ಯಾಸ ಮಾಡ್ತಾ ಬನ್ನಿ. ಖಂಡಿತವಾಗಿಯೂ ದೇಹದಲ್ಲಿ ಇನ್ಸುಲಿನ್ ತಾನಾಗೆ ಪ್ರೊಡ್ಯೂಸ್ ಆಗುತ್ತೆ. ಸೊ ಇದೆಲ್ಲ ಯಾವ ಥರ ಮಾಡಬೇಕು, ಹೇಗೆ ಮಾಡಬೇಕು ಅನ್ನುವಂಥದ್ದನ್ನು ನಾವು ಸಂಪೂರ್ಣವಾಗಿ ಮಾರ್ಗದರ್ಶನ ನಿಮಗೆ ಕೊಡ್ತೇವೆ. ಒಂದು ಸಲ ಅವರು ಇದನ್ನು ಅಭ್ಯಾಸ ಮಾಡಿದ್ರೆ ಅವರ ಜೀವನ ಪರ್ಯಂತ ರೋಗ ಮುಕ್ತರಾಗಿ ಬದುಕಬಹುದು. ಅದಕ್ಕೆ ಸರಳ ಸೂತ್ರಗಳನ್ನು ನಾವು ಅಳವಡಿಸಿದ್ದೀವಿ. ಯಾರೊಬ್ಬ ವ್ಯಕ್ತಿ ನಮ್ಮ ಜೊತೆ ಬರ್ತಾರೆ, ಅವ್ರಿಗೊಂದು ಇನಿಷಿಯಲ್ ಸ್ಟೇಜಲ್ಲಿ ಅಂದರೆ ಪ್ರಭಾಮಂಡಲ ಹೇಗಿರಬೇಕು, ಪ್ರಭಾಮಂಡಲ ಅಂದರೆ ಏನು, ಅವರಲ್ಲಿ ಫಸ್ಟ್ ನಿಮ್ಮಲ್ಲಿ ಎಷ್ಟು ಎನರ್ಜಿ ಇತ್ತು, ಇವಾಗ ಎಷ್ಟು ಎನರ್ಜಿ ಇದೆ,
ಅವನಿಗೆ ಆ ಕಂಪ್ಯಾರಿಸನ್ ಗೊತ್ತಾಗಬೇಕು ಅವನಿಗೆ. ಸೊ ಅವನ ಆ ಬದಲಾವಣೆ ಅವನಿಗೆ ಗೊತ್ತಾಗಬೇಕು. ಹೌದಲ್ವ, ನನ್ನ ಎದುರುಗಡೆ ಅಂದರೆ ನಾನು ಮೊದಲು ಬಂದಾಗ ನನ್ನ ಎನರ್ಜಿ ಇಷ್ಟಿತ್ತು, ಇವಾಗ ಇಲ್ಲ ಇಷ್ಟು ಎನರ್ಜಿ ಇದೆ, ಇದೆಲ್ಲ ಹೇಗೆ ಸರಿ ಹೋಗ್ತಾ ಇದೆ? ಹೌದು, ನನ್ನ ಕಣ್ಣಿನ ದೋಷ ಇತ್ತು, ಕಣ್ಣಿನ ದೃಷ್ಟಿ ಸರಿ ಇರಲಿಲ್ಲ, ನನ್ನ ಬಿ ಪಿ ಇತ್ತು, ಶುಗರ್ ಇತ್ತು, ನಾನು ಯಾವುದೇ ಮಾತ್ರೆಗಳು ತೊಗೊಳ್ತಾ ಇಲ್ಲ, ಔಷಧಿಗಳನ್ನು ತೊಗೊಳ್ತಾ ಇಲ್ಲ, ಅದು ಸರಿ ಹೋಗ್ತಾ ಇದ್ದೀನಿ, ಅವನಿಗೆ ಗೊತ್ತಾಗುತ್ತೆ ಅದು. ಸೊ ಈ ಬದಲಾವಣೆ ಯಾರೋ ಹೇಳೋದಲ್ಲ, ಅವನಿಗದು ಆ ಬದಲಾವಣೆಗಳು ಅವನಿಗೆ ಕಾಣುತ್ತೆ. ಸೊ ಇದು ಅವನ ಅನುಭವಕ್ಕೆ ಬರಬೇಕು ಅಂತ ನಾವು ಮಾಡ್ತಾ ಇರುವಂಥದ್ದು. ಸೊ ಈ ಥರದ್ದು ಬೇಕಾದಷ್ಟು ನಮ್ಮ ಗುರುಕುಲದಲ್ಲಿ ತುಂಬ ಜನ ಬಂದು ಎಲ್ಲ ಈ ಥರದ್ದೆಲ್ಲ ಪರಿಹಾರಗಳೆಲ್ಲ ತೊಗೊಂಡವರೆಲ್ಲ ಇದ್ದಾರೆ. ಹಾಗಾಗಿ ನೀವು ಒಂದು ಸಲ ಕಲ್ತ್ಕೊಂಡ್ರೆ ಸಾಕಮ್ಮ, ಒಂದು ಸಲ ಕಲ್ತ್ಕೊಂಡ್ಬಿಟ್ರೆ ಸಾಕು, ಜೀವನ ಪರ್ಯಂತವನು ನಾನು ರೋಗಮುಕ್ತನಾಗಿ ಬದುಕ್ತಾನೆ. ಔಷಧಿ ತೊಗೋಬೇಕು ಅಂತಲೇ ಇಲ್ಲ, ನಾನು ಹೇಳಿದ್ನಲ್ಲ, ಕೆಲವಕ್ಕೆ ಎಲ್ಲ ಔಷಧಿ ಬೇಕಾಗುತ್ತೆ. ಈ ಗೆಡ್ಡೆನೋ ಬೆಳೆದ್ಬಿಡುತ್ತೆ ದೇಹದಲ್ಲಿ, ಅದು ಇನ್ನೇನೋ ಆಗ್ಬಿಟ್ಟಿರುತ್ತೆ, ಅದನ್ನು ಸರಿ ಮಾಡಿಕೊಡಿ, ಕಾಲು ಕಟ್ಟಾಗ್ಬಿಟ್ಟಿರುತ್ತೆ, ಸರಿ ಮಾಡಿಕೊಡಿದ್ರೆ ಮಾಡ್ಕೊಡೋಕ್ಕೆಲ್ಲ ಆಗಲ್ಲ. ಸೊ ಕೆಲವು ರೋಗಗಳಿಗೆ ನಾವು ಖಂಡಿತವಾಗಿಯೂ ಸಹ ಮಾನಸಿಕವಾಗಿ ಅವರು ಫಿಟ್ ಆಗೋದ್ರ ಮೂಲಕ, ಮನಸ್ಸನ್ನು ಸರಿ ಇಟ್ಕೊಂಡು ಬೆಳೆಯೋದ್ರ ಮೂಲಕ, ಪ್ರಭಾವಲಯವನ್ನು ಚೆನ್ನಾಗಿಟ್ಕೊಳ್ಳೋದ್ರ ಮೂಲಕ, ಆ ಚಾರ್ಮಿಂಗ್ ಸ್ಟ್ರಾಂಗ್ ಮಾಡ್ಕೊಳ್ಳೋದ್ರ ಮೂಲಕ 90% ರೋಗಗಳನ್ನು ನಾವು ಸರಿ ಮಾಡ್ಕೋಬೋದು. ಗುರುಜಿ, ನೀವು ಏನು ಹೇಳಿದ್ರಿ ಇವಾಗ ಡ್ರಗ್ಲೆಸ್ ಥೆರಪಿ ಅಂತ, ಇದನ್ನು ರೂಢಿ ಮಾಡ್ಕೊಳ್ಳೋದ್ರಿಂದ, ಅಭ್ಯಾಸ ಮಾಡ್ಕೊಳ್ಳೋದ್ರಿಂದ ಅವ್ರಿಗೆ ರೋಗ ಮುಕ್ತ ಆಗ್ತಾರ ಗುರುಜಿ? ಖಂಡಿತಮ್ಮ, 90% ನಾನು ಹೇಳ್ತಾ ಇದ್ದೀನಲ್ಲ, 90% ಸರಿ ಹೋಗ್ತಾರೆ. ಯಾಕೆಂದರೆ ಬಿ ಪಿ ಮತ್ತು ಶುಗರ್ ಅನ್ನುವಂಥದ್ದು ದೇಹದ ಕಾಯಿಲೆಗಳಲ್ಲ. 90% ರೋಗಗಳು ಸರಿ ಹೋಗ್ಬೇಕಂದ್ರೆ ಮನಸ್ಸನ್ನು ಶುದ್ಧ ಮಾಡ್ಕೋಬೇಕು, ಸರಿ ಮಾಡ್ಕೋಬೇಕು. ನಾನು ಹೇಳ್ತೀನಲ್ಲ, ಈ ಬಿ ಪಿ ಮತ್ತು ಶುಗರ್ ಅನ್ನುವಂಥದ್ದು ಏನಿದೆ, ಇದು ದೇಹದ ಕಾಯಿಲೆ ಅಲ್ಲ, ಮನಸ್ಸಿನ ಕಾಯಿಲೆ. ಮನಸ್ಸನ್ನು ನೀವು ಸರಿಯಾಗಿ ಇಟ್ಕೊಳ್ಳಿ. ನಾನು ಅದಕ್ಕೆ ತುಂಬ ಸರಳವಾಗಿರುವಂಥ ಸೂತ್ರ ಹೇಳ್ಕೊಡ್ತೀನಿ ನಿಮಗೆ, ಅದನ್ನು ಜಸ್ಟ್ ಪ್ರಾಕ್ಟೀಸ್ ಮಾಡಿ. ಆ ವ್ಯಕ್ತಿ ಒಂದು ಸಲ ಬಂದು ಒಂದು ಸಲ ಕಲ್ತ್ಕೊಂಡು ಅದನ್ನು ಅಭ್ಯಾಸ ಶುರು ಮಾಡೋದು 3 ತಿಂಗಳಲ್ಲಿ 4 ತಿಂಗಳಲ್ಲಿ ಶುಗರ್ ಕಂಟ್ರೋಲಿಗೆ ಬರೋದಲ್ಲ, ಆ ಶುಗರೇ ಇಲ್ಲದೇ ಇರೋ ಹಾಗೆ ಅದು ಸರಿ ಹೋಗಿ ಇನ್ಸುಲಿನ್ನ ತಾನಾಗೆ ಅದು ಸೃಷ್ಟಿ ಮಾಡೋಕ್ಕೆ ಶುರು ಮಾಡುತ್ತೆ. ಯಾಕೆಂದರೆ ಮನುಷ್ಯನ ಮನೋಧರ್ಮ ಹೇಗಿದೆ, ಪ್ರಕೃತಿಯ ಧರ್ಮ ಹೇಗಿದೆ, ಪ್ರಕೃತಿ ಅದೆಲ್ಲ ಗುಣಗಳು ನಮಗೆ ಕೊಟ್ಟಿದೆ. ಅದನ್ನು ಸದ್ಬಳಕೆ ಮಾಡ್ಕೋಬೇಕು. ಕೇವಲ ಮಾತ್ರೆ ಮೆಡಿಸಿನ್ಗಳಿಂದ ದೇಹ ಸರಿ ಹೋಗೋದಿಲ್ಲ, ಮನಸ್ಸನ್ನು ಸರಿ ಮಾಡ್ಕೋಬೇಕು, ಜೊತೆಗೆ ಔಷಧಗಳನ್ನು ತೊಗೋಬೇಕಾಗತ್ತೆ. ಯಾಕೆಂದರೆ ಅದಕ್ಕಿಂತ ದುಪ್ಪಟ್ಟು ಕೆಲಸ ಮಾಡುವಂಥದ್ದು ಮನಸ್ಸು. ಇದುವರೆಗೂ ನಿಮಗೆ ಗೊತ್ತಿರೋ ಹಾಗೆ ಬಿ ಪಿ ಹಾಗೂ ಶುಗರ್ಗೆ ಯಾವುದೇ ಮೆಡಿಸಿನ್ಸ್ ಕಂಡುಹಿಡ್ದಿಲ್ಲ. ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ಒಂದು ಹಂತಕ್ಕೆ ಕೊಟ್ಟಿದ್ದಾರೆ ಹೊರತು ಇದಿಲ್ಲ. ನೋಡಿ, ನೀವು ಯಾವುದೇ ಡಾಕ್ಟರ್ಗಳ ಹತ್ರ ಹೋಗಿ ಅವರು ಚೆಕ್ ಮಾಡೋದೇ ಬಿ ಪಿ ಎಷ್ಟಿದೆ, ಶುಗರ್ ಎಷ್ಟಿದೆ, ಅದು ಬೇಸಿಕ್ ಟ್ರೀಟ್ಮೆಂಟ್ ತರ ಆಗೋಗ್ಬಿಟ್ಟಿದೆ ಇವಾಗ. ಪ್ರತಿಯೊಬ್ಬರಿಗೂ ಒಬ್ಬ ಪೇಷಂಟ್ಗೆ ಟ್ರೀಟ್ಮೆಂಟ್ ತಗೋಬೇಕು ಅಂದ್ರೆ ಅವ್ರಿಗೆ ಬಿ ಪಿ ಎಷ್ಟಿದೆ, ಶುಗರ್ ಎಷ್ಟಿದೆ ಫಸ್ಟ್ ಚೆಕ್ ಮಾಡಿ, ಆಮೇಲೆ ನಾವು ಅವ್ರಿಗೆ ಆಪ್ರೇಟ್ ಮಾಡ್ತೀವಿ ಅನ್ನೋದೇ ಈಗ ಫಸ್ಟ್ ಪ್ರೊಸೀಜರ್ ಆಗೋಗ್ಬಿಟ್ಟಿದೆ. ಹೌದು, ಖಂಡಿತ. ಅದಕ್ಕೆ ನಾನು ಹೇಳಿದ್ನಲ್ಲ, ಬಿ ಪಿ ಮತ್ತು ಶುಗರ್ ಅನ್ನುವಂಥದ್ದು ಮಾನಸಿಕ ಕಾಯಿಲೆಗಳು. ಆ ಮಾನಸಿಕ ಕಾಯಿಲೆಗಳು ನಿಮಗೆ ಸರಿ ಹೋದರೆ, ಯಾಕೆಂದರೆ ನೀವು ಎಷ್ಟು ಕೆಟ್ಟದಾಗಿ ಯೋಚನೆ ಮಾಡ್ತೀರಾ ಅಥವಾ ಬೇರೆದೆಲ್ಲ ಯೋಚನೆ ಮಾಡ್ತೀರಾ, ಇದ್ರ ಮುಖಾಂತರನೇ ಕೆಮಿಕಲ್ ರಿಯಾಕ್ಷನ್ ಆಗಿ ಮೆದುಳಿನ ಗ್ರಂಥಿಗಳು ನಕಾರಾತ್ಮಕ ಶಕ್ತಿಗಳನ್ನು ಬಿಡುಗಡೆ ಮಾಡುತ್ತೆ. ಜೊತೆಗೆ ನಮ್ಮ ಆಹಾರ ಪದ್ಧತಿ ಇವೆಲ್ಲ ಸಮೀಕರಣಗೊಂಡು ದೇಹದಲ್ಲಿ ಈ ಶುಗರ್ ಅಂಶ ರೈಸ್ ಆಗೋಕ್ಕೆ ಅಂದರೆ ಶುರು ಮಾಡುತ್ತೆ. ಜೊತೆಗೆ ಇನ್ಸುಲಿನ್ ಅಂಶಗಳೆಲ್ಲ ಏನಿರುತ್ತೆ ಅದನ್ನೆಲ್ಲ ಕೊಲ್ತಾ ಬರುತ್ತೆ. ಸೊ ಹಾಗಾಗಿ ನಾವು ಇದೆಲ್ಲ ಸರಿ ಹೋಗಬೇಕು ಅಂದರೆ ನಾನು ಹೇಳಿದೆ, ಮನುಷ್ಯನ ಮೆದುಳು ಇಡೀ ಅಂದರೆ ಯೂನಿವರ್ಸಲ್ ಎನರ್ಜಿ ಎಲ್ಲ ಏನಿದೆ ಇದನ್ನು ಸರಿಯಾಗಿ ತೊಗೊಂಡು ಸರಿಯಾಗಿ ಕೆಲಸ ಮಾಡ್ಕೊಳ್ಳೋಕ್ಕೆ ಈ ಯೂನಿವರ್ಸಲ್ ಎನರ್ಜಿ ಅಂದರೆ ಮೆದುಳು ಇರುವಂಥದ್ದು. ನಾವು ಅದನ್ನು ಸರಿಯಾಗಿ ಸದ್ಬಳಕೆ ಮಾಡ್ಕೊಳ್ತಾ ಇಲ್ಲ. ಮನುಷ್ಯನ ಮನಸ್ಸು ಸರಿ ಹೋಗಬೇಕು ಅಂದರೆ ಧ್ಯಾನ, ಮಂತ್ರಗಳು, ಹೋಮ ಹವನ, ಅಂದರೆ ಹೋಮಾನಗಳು ಯಾಕೆ ಮಾಡಬೇಕು ಅಂತಾರೆ, ಅದರಿಂದ ಸರಿ ಹೋಗ್ಬಿಡುತ್ತಾ, ಇದರಿಂದ ಸರಿ ಹೋಗ್ಬಿಡುತ್ತಾ ಅಂತಾರೆ. ಹೇಗೆ ಅಂದರೆ ಮನುಷ್ಯನಿಗೆ ಎಲ್ಲ ಇನ್ಸ್ಟಂಟ್ ಆಗಬೇಕು. ಅವನು ಪ್ರಾಕ್ಟೀಸ್ ಮಾಡ್ತಾ 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 ಅವನಿಗೆ ರಿಸಲ್ಟ್ ತಗೋಬೇಕು ಅನ್ನೋದಿಲ್ಲ. ನಾನು ಇವತ್ತು ಮಾತ್ರ ತಗೊಂಡ ನಾಳೆ ಸರಿ ಹೋಗ್ಬಿಡ್ಬೇಕು. ಹಾಗೆ ಇನ್ಸ್ಟಂಟಾಗಿ ರೋಗಗಳು ಹಾಗೆ ಬರುತ್ತಮ್ಮ. ಹೌದು. ಇವತ್ತು ನೀವು ತಿಂತಾ ಇರೋ ಅನ್ನ ವಿಷ, ಹೌದು. ಉಸಿರಾಡ್ತಿರೋ ಗಾಳಿ ವಿಷ, ಹೌದು. ನಡೆದಾಡ್ತಿರೋ ಭೂಮಿ ವಿಷ, ಹೌದು. ಮಾತಾಡ್ತಿರೋ ಮಾಸು ವಿಷ, ಹೌದು. ಹೀಗಿರ್ಬೇಕಾದ್ರೆ ಒಳ್ಳೆಯದನ್ನು ಹೇಳ್ಕೊಂಡ್ಕೊಳ್ತಾನೆ. ಹಾಗಾಗಿ ನಾವೆಲ್ಲ ಸರಿ ಹೋಗ್ಬೋದು. ನಾವು ಆರೋಗ್ಯದ ವಿಚಾರದಲ್ಲಿ ನಾವು ಮೊದಲು ಪ್ರಜ್ಞಾವಂತರಾಗಬೇಕು. ನಾನು ಆ ಮೆಡಿಸಿನ್ಸ್ ತಿಂದೆ, ಈ ಮೆಡಿಸಿನ್ಸ್ ತಿಂದೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನೇನು ಸೇವನೆ ಮಾಡ್ತಾಯಿದ್ದೀನಿ, ನನ್ನ ದೇಹ ಎಷ್ಟು ಆಹಾರವನ್ನು ಕೇಳ್ತಾ ಇದೆ, ನಾನು ಎಷ್ಟು ತಿನ್ನಬೇಕು, ನನ್ನ ದೇಹ ನೋಡಿ. ನಿಮ್ಮ ಆರೋಗ್ಯವನ್ನು ಸರಿ ಮಾಡ್ಕೋಬೇಕು ಅಂದರೆ ನೀವು ಯಾವುದೇ ಡಾಕ್ಟ್ರುಗಳ ಹತ್ರ ಹೋಗಬೇಕಾಗಿಲ್ಲ. ನಿಮ್ಮ ಆರೋಗ್ಯಕ್ಕೆ ನೀವೇ ಜವಾಬ್ದಾರಿ. ನಿಮ್ಮ ಆರೋಗ್ಯನ ನೀವು ರೂಪಿಸ್ಕೋಬೇಕು, ನಿಮ್ಮ ಜೀವನವನ್ನು ನೀವು ರೂಪಿಸ್ಕೋಬೇಕು. ಜ್ಯೋತಿಷ್ಯ ಹತ್ರ ಹೋದರೆ ನೀವು ಜೀವನ ರೂಪುಗೊಳ್ಳೋದಿಲ್ಲ. ಆಗುತ್ತಾ?
ಇಲ್ಲ, ನಿಮಗೆ ಖಂಡಿತ ಇಲ್ಲ. ಒಂದು ಅಡ್ವೈಸ್ ಮಾಡ್ಬೋದು ಅಷ್ಟೇ, ಹೀಗೆ ಹೋಗಪ್ಪ ಅಂತ ಹೇಳ್ಬಿಟ್ಟು. ಆ ಕ್ಷಣಕ್ಕೆ ಆ ಪರಿಹಾರ ಅಷ್ಟೇ, ಆದರೆ ಪೂರ್ಣ ಪರಿಹಾರ ಅವ್ರು ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಸಾಧ್ಯನೇ ಇಲ್ಲ. ಅದಕ್ಕೆ ನಿಮ್ಮ ಜೀವನ ನೀವು ರೂಪಿಸ್ಕೋಬೇಕು, ನಿಮ್ಮ ದೇಹವನ್ನು, ನಿಮ್ಮ ಆರೋಗ್ಯ ನೀವು ಕಾಪಾಡ್ಕೋಬೇಕು. ಒಂದು ಹಂತಕ್ಕೆ ಅದು ಮೀರಿ ಆದಮೇಲೆ ನೀವು ಡಾಕ್ಟರ್ಗಳ ಹತ್ರ ನೀವು ಕನ್ಸಲ್ಟ್ ಮಾಡ್ತೀರಾ. ದೇಹ ಉಲ್ಬಣವಾಗೋವರೆಗೂ ಬಿಟ್ಕೊಂಡು ಆಮೇಲೆ ನೀವು ಡಾಕ್ಟರ್ ಹತ್ರ ಹೋದರೆ ಏನು ಮಾಡ್ತಾರೆ? ಹೌದು, ಅರ್ಥ ಆಗ್ತದೆಯಲ್ಲ. ಸೊ ಹಾಗಾಗಿ ನಾವು ನಮ್ಮ ಆರೋಗ್ಯನ ಕಾಪಾಡ್ಕೊಳ್ಳೋಕ್ಕೆ ನಾವು ಮ್ಯಾಕ್ಸಿಮಮ್ ಟ್ರೈ ಮಾಡಬೇಕು. ಏನಿಲ್ಲ, ನೀವು ಪ್ರತಿನಿತ್ಯ ಊಟ ಮಾಡಿ, ಸರಿಯಾದ ಟೈಮಿಗೆ ಊಟ ಮಾಡಿ. ಅರ್ಥ ಆಗ್ತದೆಯಲ್ಲ, ಸರಿಯಾದ ಸಮಯಕ್ಕೆ ಊಟ ಮಾಡಿ, ಒಂದು 10 ನಿಮಿಷನೋ ಅರ್ಧ ಗಂಟೆನೋ ಕಾಮಾಗಿ ಕೂತ್ಕೊಳ್ಳಿ, ಮೆಡಿಟೇಷನ್ ಮಾಡಿ. ನಿಮಗೆ ಮಂತ್ರ ಗೊತ್ತಿಲ್ಲ, ಏನು ಮಂತ್ರಗಳೇ ಬೇಕಾಗಿಲ್ಲ. ಒಂದು ಆರಂಭಿಕ ಅಂತದ್ದು ಅದು ಹೋಗ್ತಾ 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 ನಿಮ್ಗೆ ಗೊತ್ತಾಗುತ್ತೆ ನಾವ್ಯಾರು, ನಾನೇನು, ಈ ಪ್ರಕೃತಿ ಏನು, ಈ ಭೂಮಿ ಏನು, ಬ್ರಹ್ಮಾಂಡಗಳೇನು ಗೊತ್ತಾಗುವಂಥದ್ದು ನೀವು ಯಾವತ್ತೂ ಸೈಲೆಂಟ್ ಆದಾಗ. ಆ ಸೈಲೆನ್ಸ್ ನಮಗೆ ಆ ಶಕ್ತಿಯನ್ನು ಕೊಡುತ್ತೆ. ಸೊ ಹಾಗಾಗಿ ನಾವು ಪ್ರಕೃತಿಯ ಜೊತೆ ಬೆರೆತ್ಕೊಳ್ಳೋದನ್ನು ಮೊದಲು ಕಲ್ತ್ಕೋಬೇಕು. ನಮ್ಮ ಸಂಸ್ಕಾರಗಳು ಸರಿ ಇಲ್ಲ ಇವತ್ತು. ಹೌದು, ತಿನ್ನೋ ಆಹಾರ ಸರಿ ಇಲ್ಲ ಹೇಳಿ ಎಲ್ಲ ವಿಷ ಮಾಡ್ಕೊಂಡಿದ್ದೀವಿ. ಸಂಸ್ಕಾರದ ಜೊತೆಗೆ ಆರೋಗ್ಯ ಕೊಟ್ಟರು, ಆರೋಗ್ಯದ ಜೊತೆಗೆ ಪ್ರಕೃತಿಯನ್ನು ನಾವು ಹೇಗೆ ಶುದ್ಧವಾಗಿ ಇಟ್ಕೋಬೇಕು. ಅದಕ್ಕೆ ಹೋಮ ಹವನಗಳು, ಮಂತ್ರಗಳು, ಯಂತ್ರಗಳು, ತಂತ್ರಗಳೆಲ್ಲ ಯಾಕೆಲ್ಲ ಮಾಡೋದು ಅಂದರೆ ಇದು ಮನುಷ್ಯನ ಒಳಿತಿಗಾಗಿಯೇ ಮಾಡಿದ್ದಾರೆ. ನಾವು ಅದನ್ನು ಸರಿಯಾಗಿ ಸದ್ಬಳಕೆ ಮಾಡ್ಕೊಳ್ತಾ ಇಲ್ಲಮ್ಮ. ಧನ್ಯವಾದ ಗುರುಜಿ. ಆಧ್ಯಾತ್ಮ ಲೋಕದಲ್ಲಿಯೂ ಸಹ ನಮ್ಮ ಆರೋಗ್ಯನ ಹೇಗೆಲ್ಲ ಸರಿಪಡಿಸ್ಕೋಬಹುದು ಅಂತ ತುಂಬ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ ಗುರುಜಿ. ನಿಮಗೆ ಹೃತ್ಪೂರ್ವಕ ಧನ್ಯವಾದ. ನಮಸ್ತೆ ಅಮ್ಮ. ನಮಸ್ತೆ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಆರೋಗ್ಯನ ಆಧ್ಯಾತ್ಮದಲ್ಲಿಯೂ ಸಹ ಹೇಗೆಲ್ಲ ಸರಿಪಡಿಸ್ಕೋಬಹುದು ಅಂತ. ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಬರ್ತಾ ಇರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಆರೋಗ್ಯನ ಸರಿಪಡಿಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀವಿ. ನಮಸ್ಕಾರ.